ಮೈಸೂರು ನಗರ ಪಾಲಿಕೆ ಕಾಯಂ ಪೌರಕಾರ್ಮಿಕರ ಹಾಗೂ ಗುತ್ತಿಗೆ ಪೌರಕಾರ್ಮಿಕರ ಮಹಾಸಂಘದ ವತಿಯಿಂದ ಮೈಸೂರು ನಗರದ ಎಲ್ಲ ಪೌರಕಾರ್ಮಿಕರ ಬಂಧುಗಳಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವು ಮೈಸೂರಿನ ಅರಮನೆಯ ಬಲಭಾಗದಲ್ಲಿರುವ ಕೋಟೆ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದನಂತರ ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಪೌರಕಾರ್ಮಿಕರ ಹಾಗೂ ಗುತ್ತಿಗೆ ಪೌರಕಾರ್ಮಿಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಹಾಗೂ ಮಾಜಿ ಮೇಯರ್ ಪುರುಷೋತ್ತಮ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ.ವಿ. ರಾಜೇಂದ್ರ ಅವರು ಪೌರಕಾರ್ಮಿಕ ಬಂಧುಗಳ ಜೊತೆಗೂಡಿ ತಾವು ಕೂಡ ಅವರಲ್ಲಿ ಒಬ್ಬರಾಗಿ ಭೋಜನವನ್ನ ಸವಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಉನ್ನತ ಸಮಿತಿ ಅಧ್ಯಕ್ಷರಾದ ಮಾರಾ ಅವರು ತಮ್ಮ 20 ವರ್ಷದ ಹೋರಾಟಗಳ ಪ್ರತಿಫಲವಾಗಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪೌರಕಾರ್ಮಿಕರನ್ನ ಕಾಯಂ ನೌಕರರನ್ನಾಗಿ ಆದೇಶ ಹೊರಡಿಸಿದ್ದು ಇದು ನಮ್ಮ ಸಂಘಕ್ಕೆ ಸಿಕ್ಕ ಜಯವಾಗಿದೆ. ಆದ್ದರಿಂದ ನಮ್ಮ ಸಂಘದ ವತಿಯಿಂದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಪೌರಕಾರ್ಮಿಕ ಬಂಧುಗಳಿಗೆ ಔತಣಕೂಟವನ್ನು ಏರ್ಪಡಿಸಿದ್ದೇವೆ ಎಂದು ಮಾತನಾಡಿದರು. ಇದೇ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ರಾಜೂರವರು ನಮ್ಮ ಈ ಹೋರಾಟ ನಿನ್ನೆ ಮೊನ್ನೆಯದಲ್ಲ. ಗುತ್ತಿಗೆ ಪೌರಕಾರ್ಮಿಕರನ್ನ ಕಾಯಂ ಪೌರಕಾರ್ಮಿಕರನ್ನಾಗಿ ಆದೇಶ ಮಾಡಬೇಕೆಂದು ಸಾಕಷ್ಟು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ಹಾಗೂ ಮೈಸೂರು ಸ್ವಚ್ಛ ನಗರ ಎಂದು ಹೆಸರು ಪಡೆಯಬೇಕಾದರೂ ಕೂಡ ನಮ್ಮ ಪೌರಕಾರ್ಮಿಕರ ಶ್ರಮವಿದೆ. ಆದರೆ ಈಗ ನಾವು ಸ್ವಚ್ಛ ನಗರಿ ಎಂದು ಹೆಸರು ಪಡೆಯುವಲ್ಲಿ ವಿಫಲವಾಗಿದ್ದು ಇದಕ್ಕೆ ತಾಂತ್ರಿಕವಾಗಿ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿದ್ದು ಜನಸಂಖ್ಯೆ ಆಧಾರದ ಮೇಲೆ ಪೌರಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಅಂಕಿ ಅಂಶಗಳ ಮುಂದೆ ಇಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಆ ವರದಿ ಪ್ರಕಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಿದರೆ ಈಗಲೂ ಕೂಡ ನಾವು ಮೈಸೂರನ್ನ ಸ್ವಚ್ಛ ನಗರಿಯನ್ನಾಗಿ ಮಾಡಲು ಸಾಧ್ಯವಿದೆ ಎಂದು ಅಂಕಿಅಂಶಗಳ ಪ್ರಕಾರ ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ವಡಿವೇಲು, ಅಧ್ಯಕ್ಷರಾದ ನರಸಿಂಹ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷರು ರಾಜೀವ್ ದೊರೆ, ಕಾರ್ಯದರ್ಶಿ ಮಂಜಯ್ಯ, ಶ್ರೀನಿವಾಸ್, ಕುಮಾರಸ್ವಾಮಿ, ದಿನೇಶ್ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸಂಘದಿಂದ ಎಲ್ಲ ಕಾರ್ಮಿಕರನ್ನ ಕರೆಸಿ ಒಂದು ಊಟ ಹಾಕಿಸಿ DC ಸಾಹೇಬರಿರ್ಬೋದು, ಕಮಿಷನರ್ ಇರ್ಬೋದು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಮತ್ತು ರಾಜಕೀಯ ಅಧಿಕಾರಿಗಳನ್ನ ಎಲ್ಲರನ್ನ ಕರೆಸಿ ತೀರ್ಮಾನ ಮಾಡಿದ್ವು. ಅದಕ್ಕೆ ನಿನ್ನೆಯಿಂದ ಮಳೆ ಇರೋದ್ರಿಂದ ಸ್ವಲ್ಪ ಬರೋದೆಲ್ಲ ಲೇಟ್ ಆಗ್ತಾಯಿದೆ. ಕಾರ್ಮಿಕರು ಕೂಡ ಬರ್ತಾ ಇದ್ದಾರೆ. ಈಗ ಎಲ್ಲರೂ ಬಂದುಬಿಡ್ತಾರೆ. 2:15 ಒಳಗಡೆ ಎಲ್ಲ ಭರ್ತಿ ಆಗ್ಬಿಡ್ತದೆ. ಇದು ನಮ್ಮದು ಒಂದು 20-25 ವರ್ಷಗಳ ಹೋರಾಟ. ಇದು ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡೋದಕ್ಕೆ ನಮ್ಮ ಪೌರಕಾರ್ಮಿಕರಿಗೆ ಈ ಥರ ಹಂತವಾಗಿ ಅನುಕೂಲ ಆಗುತ್ತೆ. ಅದರಿಂದ ನಮಗೆ ಎಲ್ಲರಿಗೂ ಸಮಾಧಾನ ಆಗಿ ಈಗ ನಾವೊಂದು ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಒಂದು ಅನ್ನ ಸಂದರ್ಭ ಮಾಡಬೇಕು ಅಂತ ಹೇಳಿ ಒಂದು ಮಡಗಿದ್ದೀವಿ. ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ. ವಾಹನ ಚಾಲಕರು ಬರ್ತಾ ಇದ್ದಾರೆ, ಒಳಚರಂಡಿ ಕಾರ್ಮಿಕರು ಬರ್ತಾ ಇದ್ದಾರೆ, ಮತ್ತು ಪೌರಕಾರ್ಮಿಕರೆಲ್ಲ ಬರ್ತಾ ಇದ್ದಾರೆ. ಇದನ್ನು ನಾವು ಈ ವರ್ಷ ನಡೆಸೋದ್ರಿಂದ ಪ್ರತಿ ವರ್ಷ ಕೂಡ ಇದಕ್ಕೆ ಒಂದು ಅನುಕೂಲ ಆದರೆ
ನಮಗೆ ಇನ್ನೂ ಹೆಚ್ಚಿನ ರೀತಿಗೆ ನಾವು ಈ ದೇವರ ಆಶೀರ್ವಾದದಿಂದ ಕೆಲಸಗಳು ಮಾಡ್ಕೊಂಡು. ಸರ್, ಇವತ್ತಿನ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಒಂದು ಔತಣಕೂಟ. ಇದರಲ್ಲಿ ಮುಖ್ಯ ಅತಿಥಿಗಳು ಸನ್ಮಾನ್ಯ ಮೈಸೂರಿನ ಜಿಲ್ಲಾಧಿಕಾರಿಗಳು ಬರ್ತವ್ರೆ. ಮೂಲ ಉದ್ದೇಶ ನಮ್ಮ ಏನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ ತಿಂಗಳಲ್ಲಿ ಸುಮಾರು 176 ಜನ ಪೌರ ಕಾರ್ಮಿಕರನ್ನ 2022-23 ವಿಶೇಷ ನೇಮಕಾತಿ ನಿಯಮದಡಿ ಒಂದು ನೇಮಕ ಮಾಡೋದು. ಮತ್ತೆ ಈಗ ಹೊಸದಾಗಿ ಸರ್ಕಾರ 252 ಜನ ಪೌರ ಕಾರ್ಮಿಕರನ್ನ ನೇಮಕಕ್ಕೋಸ್ಕರ ಅರ್ಜಿ ಕಾಲ್ಫಾರ್ಮ್ ಮಾಡಿದೆ. ಮೇಲಾಗಿ ವಾಣಿ ವಿಲಾಸು ನೀರು ಸರಬರಾಜು ಒಳಚರಂಡಿ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಳಚರಂಡಿ ಪೌರ ಕಾರ್ಮಿಕರು ಕೂಡ ಸುಮಾರು 592 ಪೌರ ಕಾರ್ಮಿಕರು, ಅದರಲ್ಲಿ 231 ಮೈಸೂರು ನಗರಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಅಷ್ಟು ಜನನ ನಾವು ಕಾಯಂ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.